ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ದಿವ್ಯವಾಗಿರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡುತ್ತಿರುವಂತಹ ಉತ್ಸವ. ಈ ಬ್ರಹ್ಮೋತ್ಸವದಲ್ಲಿ ಇಂದಿನ ದಿನ 6ನೆಯ ದಿನ ಪ್ರಾತಃ ಕಾಲ ಹನುಮದ್ವಾಹನವನ್ನು ಅಧಿರೋಹಿಸಿ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಶ್ರೀರಾಮಚಂದ್ರನ ಸ್ಮರಣೆ ನಮ್ಮ ಮನಸ್ಸಿಗೆ ಬರುವಂತೆ ಶ್ರೀರಾಮನ ಅವತಾರದಲ್ಲಿ ತನ್ನ ದಿವ್ಯವಾದಂತಹ ದರ್ಶನವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಡುತ್ತಿರುವಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವೇದ ಪಂಡಿತರು, ವೇದ ವಿದ್ಯಾರ್ಥಿಗಳು, ವೇದವೇದ್ಯನಾಗಿರುವಂತಹ ಶ್ರೀನಿವಾಸನನ್ನು ವೇದ ಮಂತ್ರಗಳಿಂದ ಸ್ತುತಿಸುತ್ತಿದ್ದರೆ ಭಕ್ತರು ಗೋವಿಂದ ಗೋವಿಂದ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಎಂಬುದಾಗಿ ರಾಮ ಕೃಷ್ಣ ಎನ್ನುವಂತಹ ಸ್ವಾಮಿಯ ನಾಮಗಳನ್ನು ಉಚ್ಚರಿಸುತ್ತಾ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಭಾರತ ದೇಶದ ರಾಜಧಾನಿಯಾಗಿರತಕ್ಕಂತಹ ಹೊಸದೆಹಲಿಯಲ್ಲಿ ನೆಲೆಸಿದಂತಹ ತಿರುಮಲ ತಿರುಪತಿ ದೇವಸ್ಥಾನ, ಅಲ್ಲಿ ಎಲ್ಲರನ್ನು ಅನುಗ್ರಹಿಸುತ್ತಿರುವಂತಹ ಶ್ರೀನಿವಾಸ ದೇವರು ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಪಡೆದುಕೊಳ್ತಾ ಇರುವಂತಹದ್ದು. ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದಿನ ದಿನ ಹನುಮದ್ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತ ಕೋಟಿಯನ್ನು ಆ ಸ್ವಾಮಿ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಆ ಹನುಮಂತ ದೇವರ ಹಾಗೂ ರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಯೇ ಯೇ ಗುಣನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಜ್ಞಾನಾದಿ ಸಂಪದ್ಯುಕ್ತರಾಗಿರ್ತಕ್ಕಂತಹ ಹನುಮಂತ ದೇವರು, ಹನು ಅಸ್ಯ ಅಸ್ತಿ ಇತಿ ಹನುಮಾನ್, ಹನಹಿಂಸಾಯಾಮ್ ಅಂತ ಧಾತು, ಹನಹಿಂಸಾ ಗತ್ಯೋ ಯೇ ಯೇ ಗತ್ಯರ್ಥಕಾ ತೇ ತೇ ಜ್ಞಾನಾರ್ಥಕಾ ಅಂತ ನಿಯಮ. ಆ ನಿಯಮಕ್ಕೆ ಅನುಗುಣವಾಗಿ ಹನು ಅಂದರೆ ಜ್ಞಾನ, ಆ ಜ್ಞಾನ ಅಸ್ಯ ಅಸ್ತಿ ಇತಿ ಭಗವಂತನ ತತ್ವಜ್ಞಾನ ಇವರಿಗೆ ಇದೆ, ಆದ್ದರಿಂದ ಇವರನ್ನು ಹನುಮಾನ್ ಅಂತ ಕರೀತಾರೆ. ಅಂತಹ ಹನುಮಂತ ದೇವರ ದಿವ್ಯವಾಗಿರ್ತಕ್ಕಂತಹ ವಾಹನವನ್ನು ಅಧಿರೋಹಿಸಿ ಶ್ರೀನಿವಾಸ ದೇವರು ಭಕ್ತ ಕೋಟಿಯನ್ನು ಶ್ರೀರಾಮಚಂದ್ರನ ರೂಪದಲ್ಲಿ ದಿವ್ಯವಾದ ತಮ್ಮ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾ ಅನುಗ್ರಹಿಸುತ್ತಿದ್ದಾರೆ. ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುತ್ತಾ ನಮೋ ನಮೋ ನಾಥ ನಮೋ ನಮಸ್ತೆ
ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೆ ಮೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಕ್ಷ ಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ಭಗವಂತನನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕೃತಕೃತ್ಯರಾಗೋಣ. ಅದ್ಭುತವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ಹನುಮದ್ವಾಹನವನ್ನು ಅಧಿರೋಹಿಸಿ ಶ್ರೀನಿವಾಸ ದೇವರು ಶ್ರೀರಾಮಚಂದ್ರನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಿದ್ದಾರೆ. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮರಾಜ್ಯೇ ಸುಲಭಂ ಚ ಕಿಂಚಿತ್ ತತ್ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗಾನನು ಸಾ ವಿರಕ್ತಿ. ಹನುಮಂತ ದೇವರ ವೈರಾಗ್ಯ ಅದ್ಭುತವಾಗಿರುವಂತಹದ್ದು. ಎಂತಹ ವೈರಾಗ್ಯ ಅಂತಂದರೆ ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿತ ಏವ ಧೀರಾಹ ಅಂತ ಜ್ಞಾನಿಗಳು ತಿಳಿಸ್ತಾರೆ. ಮನಸ್ಸಿನ ಹರೇ ಶ್ರೀನಿವಾಸ. శ్రీనివాసునిదే కదా సిరి అంజనాసుతుడు అండన ఉంటే హరి హృదయంలో అమృత ఝరి. శ్రీ ఆంజనేయని వాహనమెక్కిన శ్రీనివాసునిదే కదా సిరి అంజనాసుతుడు అండన ఉంటే హరి హృదయంలో అమృత ఝరి. జాడ తెలిసి శ్రీరాముని కౌగిలింత పులకింతల మెరసి జానకి మాత ప్రేమను సగిన మణిహారతతుల మరి మరి మురిసే. సీత జాడ తెలిసి శ్రీరాముని కౌగిలింత పులకింతల మెరసి జానకి మాత ప్రేమను సగిన మణిహారతతుల మరి మరి మురిసే. శ్రీ ఆంజనేయని వాహనమెక్కిన శ్రీనివాసునిదే కదా సిరి అంజనాసుతుడు అండన ఉంటే హరి హృదయంలో అమృత ఝరి. శ్రీ ఆంజనేయని వాహనమెక్కిన శ్రీనివాసునిదే కదా సిరి అంజనాసుతుడు అండన ఉంటే హరి హృదయంలో అమృత ఝరి. విశ్వాసమునకు వేదమై మహావిశ్వవీధిలో శాశ్వతమై విశ్వపతి అయిన వెంకటేశునకు ఉచ్ఛ్వాసము నిశ్వాసమైన. విశ్వాసమునకు వేదమై మహావిశ్వవీధిలో శాశ్వతమై విశ్వపతి అయిన వెంకటేశునకు ఉచ్ఛ్వాసము నిశ్వాసమై. శ్రీ ఆంజనేయని వాహనమెక్కిన శ్రీనివాసునిదే కదా సిరి అంజనాసుతుడు అండన ఉంటే హరి హృదయంలో అమృత ఝరి. శ్రీ ఆంజనేయని వాహనమెక్కిన శ్రీనివాసునిదే కదా సిరి అంజనాసుతుడు అండన ఉంటే హరి హృదయంలో అమృత ఝరి. రామ రామ జయ రామ రామ జయ రామ రామ రఘుకుల సోమ రామ రామ జయ రామ రామ జయ వెంకట శిఖర పరంధామ.
ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಸರ್ವದಾ ಭಜಿಸುತ್ತಾ ಭಗವಂತನ ಕಥೆಗಳನ್ನು ಲೋಕದಲ್ಲೆಲ್ಲೆಡೆಯಲ್ಲಿಯೂ ಕೂಡ ಪ್ರಸಾರ ಮಾಡುತ್ತಾ ಅಸಾವಿಧಾನೀಂಚ ನಿಷೇವಮಾಣೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನಃ ಸದಾ ರಾಮ ಕಥಾ ಸುಧಾಯಾಂ. ಶ್ರೀರಾಮಚಂದ್ರನ ಕಥೆಯೆಂಬ ಅಮೃತದಲ್ಲಿ ಸರ್ವದಾ ಮುಳುಗಿದಂಥವರಾಗಿ ಹನುಮಂತ ದೇವರು ಆ ಭಗವಂತನ ಲೀಲೆಗಳನ್ನು, ಶ್ರೀರಾಮಚಂದ್ರನ ಲೀಲೆಗಳನ್ನು, ಸ್ವಾಮಿಯ ನಾಮವನ್ನು ಸರ್ವದಾ ಉಚ್ಚರಿಸುತ್ತಾ ಲೋಕದೆಲ್ಲೆಡೆಯಲ್ಲಿಯೂ ಕೂಡ ರಾಮತತ್ವವನ್ನು, ಭಗವಂತನ ತತ್ವವನ್ನು ಪ್ರಚಾರ ಮಾಡುತ್ತಾ ತಮ್ಮ ಆನಂದಕ್ಕೆ ಕಾರಣೀಭೂತವಾದಂತಹದ್ದನ್ನು ಸರ್ವರಿಗೂ ಕೂಡ ನೀಡುತ್ತಾ ಸರ್ವರಲ್ಲಿಯೂ ಕೂಡ ಆ ಆನಂದ ಉಂಟಾಗುವಂತೆ ಅನುಗ್ರಹಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿಯೇ ಇಂದು ಆ ಹನುಮಂತ ದೇವರು ತಮ್ಮನ್ನು ತಾವು ವಾಹನ ಮಾಡಿಕೊಂಡು ಭುಜದ ಮೇಲೆ ಆ ಸ್ವಾಮಿಯನ್ನು, ಶ್ರೀನಿವಾಸನನ್ನು, ಶ್ರೀರಾಮಚಂದ್ರನನ್ನು ಧರಿಸಿದಂಥವರಾಗಿ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತರು ನೀಡುವಂತಹ ಕರ್ಪೂರಾದಿ ನೀರಾಜನಗಳನ್ನು ಪಡೆದುಕೊಳ್ಳುತ್ತಾ ಆ ಭಗವಂತನನ್ನು ಸಂತೋಷಗೊಳಿಸುತ್ತಾ ತಮ್ಮ ದಿವ್ಯವಾಗಿರ್ತಕ್ಕಂತಹ ಕೃಪಾಪೂರ್ಣವಾದ ದೃಷ್ಟಿಯನ್ನು ಭಕ್ತರಾದ ನಮ್ಮೆಲ್ಲರ ಮೇಲೆ ಬೀರುತ್ತಿದ್ದಾರೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ಲೋಕದಲ್ಲಿ ಇಹಲೋಕದಲ್ಲಿ ನಮಗೆ ಬೇಕಾಗಿರುವಂತಹ ಸಕಲವನ್ನು ಕೂಡ ನಾವು ಪಡೆಯಲಿಕ್ಕೆ ಸಮರ್ಥರಾಗ್ತೇವೆ. ಮುಖ್ಯವಾಗಿ ಬೇಕಾಗಿರುವಂತಹದ್ದು ಬುದ್ಧಿ. ಆ ಬುದ್ಧಿ ಅನ್ನತಕ್ಕಂತಹದ್ದು ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ನಮ್ಮೆಲ್ಲರಿಗೆ ಬರುವಂತಹದ್ದಾಗ್ತದೆ. ಬುದ್ಧಿ ಬರುವುದು ಅಂತಂದರೆ ಯಾವ ಸಮಯದಲ್ಲಿ ಹೇಗೆ ವ್ಯವಹಾರವನ್ನು ಮಾಡಬೇಕೋ ಅದು ನಮ್ಮ ಮನಸ್ಸಿಗೆ ತತ್ಕ್ಷಣದಲ್ಲಿ ತೋರತಕ್ಕಂತಹದ್ದೇನಿದೆಯೋ, ನಮ್ಮ ಪ್ರವೃತ್ತಿಗೆ ನಿಮಿತ್ತವಾಗಿರ್ತಕ್ಕಂತಹದ್ದೇನಿದೆಯೋ ಅಂತಹದ್ದು ಸದ್ಬುದ್ಧಿ. ಅಂತಹ ಸದ್ಬುದ್ಧಿ ಭಗವಂತನ ಸೇವಕರಾಗಿರುವಂತಹ ಹನುಮಂತ ದೇವರ ಸ್ಮರಣೆ ಮಾಡಿದ್ದು ಅಂತಾದರೆ ನಮ್ಮೆಲ್ಲರಿಗೆ ಬರುವಂತಹದ್ದಾಗ್ತದೆ. ಬಲ ಅಂದರೆ ಶಕ್ತಿ, ಬಹಳ ಶಕ್ತಿ ಅನ್ನುವಂತಹದ್ದು ಮುಖ್ಯ. ಶರೀರ ನಡೆಯಬೇಕು, ಎಲ್ಲ ಕಡೆಯಲ್ಲಿ ಹೋಗಬೇಕು, ಮಾನಸಿಕವಾದ ಶಕ್ತಿ ಬೇಕು, ಶಾರೀರಿಕ ಶಕ್ತಿ ಬೇಕು. ಈ ಎಲ್ಲ ವಿಧವಾದಂತಹ ಶಕ್ತಿ ಬಲ ಹನುಮಂತ ದೇವರ ಸ್ಮರಣೆ ಮಾಡಿದರೆ ನಮಗೆ ಉಂಟಾಗುವಂತಹದ್ದಾಗ್ತದೆ. ಯಶಸ್ಸು ಪ್ರತಿಯೊಬ್ಬರೂ ಇಷ್ಟಪಡತಕ್ಕಂತಹ ವಸ್ತುವಾಗಿದೆ. ಆದ್ದರಿಂದ ವಿಶೇಷವಾಗಿ ಕೀರ್ತಿಯನ್ನು ಯಾರು ಕಾಮಿಸುತ್ತಾರೋ ಅವರು ಕೂಡ ಹನುಮಂತ ದೇವರ ಸ್ಮರಣೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ನಾವು ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ನಮ್ಮ ಹೆಸರು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯತಕ್ಕಂತಹದ್ದಾಗ್ತದೆ. ಕೀರ್ತಿ ಅನ್ನುವಂತಹದ್ದು ನಮ್ಮದಾಗುವಂತಹದ್ದಾಗ್ತದೆ. ಧೈರ್ಯ ಅನ್ನುವಂತಹದ್ದು ಬಹಳ ಮುಖ್ಯ. ಧೀರನ ಭಾವ. ಎಲ್ಲ ವಿಧವಾಗಿರತಕ್ಕಂತಹ ವಸ್ತುಗಳಿದ್ದರೂ ಕೂಡ ಅವುಗಳಲ್ಲಿ ಅನಾಸಕ್ತಿಯಿಂದ ನಮ್ಮ ಒಂದು ದೊಡ್ಡಸ್ತಿಗೆಯನ್ನು ತೋರಿಸ್ತಕ್ಕಂತಹದ್ದು, ದೊಡ್ಡಸ್ತಿಗೆಯಲ್ಲಿ ದುಷ್ಟಾರ್ಥವನ್ನು ತೆಗೆದುಕೊಳ್ಳಬಾರದು. ನಮ್ಮಲ್ಲಿರ್ತಕ್ಕಂತಹ ಒಂದು ಶ್ರೇಷ್ಠತೆಯನ್ನು, ರುಜುತ್ವವನ್ನು ತೋರಿಸಿಕೊಳ್ಳುತ್ತಾ ವ್ಯವಹಾರವನ್ನು ಮಾಡತಕ್ಕಂತಹದ್ದೇನಿದೆ ಅದನ್ನು ಧೀರತಾ ಅಂತ ಹೇಳ್ತಾರೆ. ಅಂತಹ ಆ ಧೀರನಲ್ಲಿರುವಂತಹ ಭಾವವೇ ಧೈರ್ಯ. ಅಂತಹ ಧೈರ್ಯ ನಮ್ಮಲ್ಲಿ ಬರಬೇಕು ಅಂತಾದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಬೇಕು. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಭಯರಾಹಿತ್ಯ. ಅದು ಬಹಳ ಮುಖ್ಯವಾದಂತಹದ್ದು. ಯಾವ ಕಾರ್ಯದಲ್ಲಿ ನಾವು ತೊಡಗಿದರೂ ಕೂಡ ಮೊಟ್ಟ ಮೊದಲಿಗೆ ಬರುವಂತಹದ್ದು ಭಯ. ಕಾರ್ಯಸಿದ್ಧಿ ಆಗ್ತದೋ ಇಲ್ಲೋ ಅನ್ನುವಂತಹ ಸಂದೇಹ, ಭಯ, ನಾನು ಮಾಡ್ತೇನೋ ಇಲ್ಲೋ ಅಂತ. ಆದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ದೃಢವಾಗಿ ನಮಗೆ ವಿಶ್ವಾಸ ಅನ್ನುವಂಥದ್ದು ಮನಸ್ಸಿನಲ್ಲಿ ಮೂಡುತ್ತದಂತೆ. ಆ ದೃಢ ವಿಶ್ವಾಸವೇ ನಮ್ಮ ಕಾರ್ಯದ ಪೂರ್ತಿಯಲ್ಲಿ ಪೂರ್ಣವಾದಂತಹ ಸಹಕಾರವನ್ನು ಮಾಡುವಂತಹದ್ದಾಗ್ತದೆ. ನಿರ್ಭಯತ್ವಂ ಅರೋಗತ. ಇನ್ನು ಆರೋಗ್ಯ ಅನ್ನುವಂತಹದ್ದು ಬಹಳ ಮುಖ್ಯ. ಶರೀರ ಸ್ವಸ್ಥವಾಗಿತ್ತು ಅಂತಾದರೆ, ಮನಸ್ಸು ಸ್ವಸ್ಥವಾಗಿತ್ತು ಅಂತಾದರೆ ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಅರೋಗತ, ರೋಗರಾಹಿತ್ಯ, ಸ್ವಾಸ್ಥ್ಯ ಅನ್ನುವಂತಹದ್ದು ಬಹಳ ಮುಖ್ಯ. ಅಜಾಡ್ಯಂ ವಾಕ್ಪಟುತ್ವಂಚ. ಜಡರಾಗಿರಬಾರದು, ಯಾವಾಗಲೂ ಕೂಡ ಜಾಗರೂಕರಾಗಿರಬೇಕು. ಅಂತಹ ಜಾಗರೂಕತೆ ಅನ್ನುವಂತಹದ್ದು ಹನುಮಂತ ದೇವರ ಸ್ಮರಣೆಯಿಂದ ಬರುವಂತಹದ್ದಾಗ್ತದೆ. ಅಜಾಡ್ಯ, ಜಡತನ ರಹಿತ ಅಂತ ಹೇಳ್ತಾರೆ. ಜಡತನ ಇಲ್ಲದೇ ಇರತಕ್ಕಂತಹದ್ದು ವಾಕ್ಪಟುತ್ವ. ಹೇ ಗುರುಪರಂಪರಾಂ ಜೋ ನಿತ್ಯಮತ್ಸದಪದಾಂ ದೈಕ್ಪರಕ್ವ್ಯಾಮೋಕತಃ ಸಜಿತರಾಂತರಾಜ ವೇಣೆ ಅಸ್ಮದ್ಗುರೋರ್ಭಗವತೋ ಸತಿಜೈಕಿಸುನ್
रामानुजस्य चरणौ शरणं प्रपद्ये मातापिता युवतये सनया विभूति सर्वं मदेव आद्यसन कुलपतेरुकुलाभिरामं श्रीमतदङ्ग्रीगणमापि मूर्त्ना भूतं चिरश्च महता कविपट्टनाथ श्रीभक्तिसारकुलशेखरय भक्तांग्रेण परकाल इतीन्द्रविश्रान्तिमत्पराङ्गमणिं मणदोऽस्मै नित्य मुन्दुत्तनञ्जय मुयत्ति तरित्तुरित्त वञ्जित्ति वायारवाट्टि सन्त मुळुगोरुं सोरसो विभूं परिणल कुरुगूरन् मारन् पेर கூறு சாதித்தருளார் முயற்சி சுமந்தெழுந்து முந்தத்தானெஞ்சே இயத்துவாய் நயப்புடைய நாவேந்தோடகேளாவே உள்போதிவோ நாற்பவை போவேண்ண வண்ணன் புகழ் நயப்புடைய நாவின் தோடாய் கீழாவி உள்போதிவோ நாற்பூவை பூவின் வண்ணன் புகழ் తారక బ్రహ్మమంత్రము తానై ఉన్నాడు రాముడు దారుణిలో చెలువొందే దశరథ రాముడు తారక బ్రహ్మమంత్రము తానై ఉన్నాడు రాముడు దారుణిలో చెలువొందే దశరథ రాముడు కొండలంతలు వానర కోటులు కొలువగాను దండితో కొలువున్నాడు తగరాముడు కొండలంతలు వానర కోటులు కొలువగాను దండితో కొలువున్నాడు తగరాముడు అండనే సీతాదేవి అమరి కూర్చుండగాను మెండుగా సింహాసనాన మెరసి రాముడు అండనే సీతాదేవి అమరి కూచుండగాను మెండుగా సింహాసనాన మెరసి రాముడు జయ జయ రామ శ్రీరామ జానకి రామ శ్రీరామ జగదభిరామ శ్రీరామ పావన నామ పరనామ తారక బ్రహ్మమంత్రము తానై ఉన్నాడు రాముడు దారుణిలో చెలువొందే దశరథ రాముడు వామదేవ కౌశిక వశిష్ఠాదుల విన్నపాలు ఆముకొని వినుచున్నాడు అదే రాముడు వామదేవ కౌశిక వశిష్ఠాదుల విన్నపాలు ఆముకొని వినుచున్నాడు అదే రాముడు గోమున భరత శత్రుఘ్నులు ఛత్ర చామరాలు కామించి పట్టుకొండగా కడుమించి రాముడు గోమున భరత శత్రుఘ్నులు ఛత్ర
ಶ್ರೀರಾಮ ಮುನಿಜನವಂದಿತ ಶ್ರೀರಾಮ ಜಗದ ರಾಮ ರಾಮ ಎಂಬುದಾಗಿ ರಾಮನಾಮವನ್ನು ಧ್ಯಾನಿಸುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಹನುಮದ್ವಾಹನವನ್ನು ಅಧಿರೋಹಿಸಿದಂತಹ ಶ್ರೀನಿವಾಸನನ್ನು ಶ್ರೀರಾಮಚಂದ್ರನನ್ನು ವೀಕ್ಷಿಸುತ್ತಾ ವಾದ್ಯಕಾರರು ವಾದ್ಯವನ್ನು ವಾದಿಸುತ್ತಿದ್ದರೆ ಆ ವಾದ್ಯವನ್ನು ಕೇಳುತ್ತಾ ಭಕ್ತರ ವಿಶೇಷವಾದಂತಹ ಭಕ್ತಿಯ ನಿನಾದ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಅನ್ನುವಂತಹ ಗೋವಿಂದನ ನಾಮಸ್ಮರಣೆ ಹನುಮದ್ವಾಹನ ಗೋವಿಂದ ಗೋವಿಂದ ಎಂಬುದಾಗಿ ಹನುಮಂತ ವಾಹನವನ್ನು ಅಧಿರೋಹಿಸಿದಂತಹ ಸ್ವಾಮಿಯನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ, ಸಾಧನೆಯನ್ನು ಮಾಡುತ್ತಿದ್ದೇವೆ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಅಸಾಧಾರಣವಾದಂತಹದ್ದು ಈ ಮಾನವ ಜನ್ಮ ಅನ್ನುವಂತಹದ್ದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಅಸ್ಥಿರವಾದದ್ದು ಆದರೂ ಕೂಡ ಪುರುಷಾರ್ಥವನ್ನು ನೀಡುವಂತಹದ್ದು ಈ ಮಾನವ ಜನ್ಮ. ಇಂತಹ ಮಾನವ ದೇಹವನ್ನು ನಮಗೆ ಕೊಟ್ಟು ನಮ್ಮಿಂದ ಸಾಧನೆಯನ್ನು ಮಾಡಿಸುತ್ತಾ ಇದ್ದೀಯಾ ಹೇ ಸ್ವಾಮಿ, ನಿನಗೆ ಅನಂತ ಅನಂತ ನಮನಗಳು ಕೃತಜ್ಞತೆಗಳು ಎಂಬುದಾಗಿ ಆ ಸ್ವಾಮಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸೋಣ. ಆ ಭಗವಂತನ ದಿವ್ಯವಾದಂತಹ ಲೀಲೆಗಳನ್ನು ಮನಸ್ಸಿನಲ್ಲಿ ಮೇಲಿಂದ ಮೇಲೆ ತಂದುಕೊಳ್ಳುತ್ತಾ ನಾವು ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರನನ್ನು ನೋಡ್ತಾ ಇದ್ದೇವೆ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಸಿಷೇವೆ. ಅಯೋಧ್ಯಾಧಿಪತಿಯಾದಂತಹ ಸ್ವಾಮಿಯ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಸೇವಿಸಿದರಂತೆ ಹನುಮಂತ ದೇವರು. ಹೇಗಿದ್ದಾನೆ ಶ್ರೀರಾಮಚಂದ್ರ? ಶ್ಯಾಮಂ ಶ್ಯಾಮಲವರ್ಣ, ಸ್ಮಿತಾಸ್ಯಂ ಮುಖದಲ್ಲಿ ಮುಗುಳ್ನಗೆ ಇದೆಯಂತೆ, ಪೃಥು ದೀರ್ಘಹಸ್ತಂ ಆಜಾನುಬಾಹು ಆಗಿದ್ದಾನೆ, ಸರೋಜನೇತ್ರಂ ಕಮಲದಂತೆ ಅಗಾಲವಾಗಿರ್ತಕ್ಕಂತಹ ಕಣ್ಗಳು, ಗಜರಾಜಯಾತ್ರಂ ಆನೆಯಂತೆ ಅದ್ಭುತವಾಗಿರ್ತಕ್ಕಂತಹ ಯಾತ್ರೆ ನಡಿಗೆ ಉಳ್ಳಂಥವನಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ಹನುಮಂತ ದೇವರು ನೋಡಿ ಸಂತೋಷಪಟ್ಟು ಸ್ವಾಮಿಯ ಪಾದಪದ್ಮಗಳನ್ನು ಆರಾಧಿಸಿದರಂತೆ, ಸೇವಿಸಿದರಂತೆ. ಈ ರೀತಿಯಾದಂತಹ ವರ್ಣನೆ ಮಧ್ವ ವಿಜಯದಲ್ಲಿ ನಮಗೆ ಕಂಡುಬರುತ್ತದೆ. ಅಂತಹ ಆ ಹನುಮಂತ ದೇವರ ಹಾಗೂ ಹನುಮಂತ ದೇವರ ಸ್ವಾಮಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ಕೃತಕೃತ್ಯರಾಗೋಣ. ಯಾರಲ್ಲಿ ಅತ್ಯಂತ ಸಾಮೀಪ್ಯ ಅನ್ನುವಂತಹದ್ದು ಇರ್ತದೋ, ಯಾರನ್ನು ನಮ್ಮವರು ಅಂತ ಅಂದುಕೊಳ್ತೇವೋ ಅವರಲ್ಲಿ ಏಕವಚನದ ಪ್ರಯೋಗ. ಹಾಗಾಗಿ ಶ್ರೀರಾಮಚಂದ್ರನು ಎಂಬುದಾಗಿಯೇ ಕರೀತಾರೆ, ಇನ್ನು ಹನುಮಂತ ದೇವರು ಅಂತ ಕರೀತಾರೆ. ಹಾಗಾಗಿ ಆ ಸ್ವಾಮಿಯ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವು ಆಶ್ರಯಿಸುತ್ತಾ ಭಗವಂತನ ಲೀಲೆಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರ ದೇವರು ಯಾವಾಗ ತಾವು ಈ ಭೂಮಿಯನ್ನು ಬಿಟ್ಟು ವೈಕುಂಠಕ್ಕೆ ಹೋಗುವಂತಹ ಸಂದರ್ಭ ಬಂತೋ ಆಗ ಇರುವಂತಹ ಪ್ರತಿ ಎಲ್ಲ ಪ್ರಜೆಗಳನ್ನು ಕೂಡ ಕರೀತಾ ಇದ್ದಾರಂತೆ. ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷ ಪದೇಚ್ಛವಃ, ಯಾರ್ಯಾರು ಮೋಕ್ಷವನ್ನು ಇಷ್ಟಪಡ್ತಾ ಇದ್ದೀರೋ ಎಲ್ಲರೂ ಬನ್ನಿ ಎಂಬುದಾಗಿ ಅವರೆಲ್ಲರನ್ನು ಆಗ ಅವರನ್ನು ಶ್ರೀರಾಮಚಂದ್ರನನ್ನು ಮಾನವ ಮಾತ್ರ ಅಂತ ಅಂದುಕೊಳ್ಳುವಂಥವರು ಯಾರೂ ಹೋಗಲಿಲ್ಲ. ಅವನನ್ನು ದೇವರು ಎಂಬುದಾಗಿ ಯಾರು ಅಂದುಕೊಂಡ್ರೋ ಅವರೆಲ್ಲರೂ ಕೂಡ ಹೋಗಿ ಆ ಶ್ರೀರಾಮಚಂದ್ರನೊಂದಿಗೆ ಮೋಕ್ಷವನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾದಂತಹ ವಿಚಾರವೂ ಕೂಡ ನಮಗೆ ಶಾಸ್ತ್ರದಲ್ಲಿ ಕಂಡುಬರ್ತದೆ. ಅಂತಹ ಅದ್ಭುತವಾಗಿರತಕ್ಕಂತಹ ಶ್ರೀರಾಮಚಂದ್ರನ ಚರಿತೆ ಬಹಳ ಅದ್ಭುತವಾದಂತಹದ್ದು. ಅಲ್ಲಿರತಕ್ಕಂತಹ ಒಂದೊಂದು ಅಕ್ಷರವೂ ಕೂಡ ಅನೇಕ ಕೋಟಿ ಪಾಪಗಳನ್ನು ದೂರ ಮಾಡತಕ್ಕಂತಹದ್ದು. ಚರಿತಂ ರಘುರಾತಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಆ ಸ್ವಾಮಿಯ ಚರಿತೆಯಲ್ಲಿ ಒಂದು ಅಕ್ಷರ, ಅದರಲ್ಲಿಯೂ ವಿಶೇಷವಾಗಿ ತಾರಕ ಮಂತ್ರ, ಅದು ರಾಮ ರಾಮ ಅನ್ನತಕ್ಕಂತಹದ್ದು. ಆ ನಾಮ ನಮ್ಮ ನಾಲಿಗೆಯಲ್ಲಿ ನುಳಿತಾ ಇದ್ದದ್ದು ಅಂತಾದರೆ ಎಲ್ಲ ಪಾಪಗಳು ಒಳಗಡೆ ಇರುವಂತಹದ್ದು ಹೊರಗಡೆ ಹೋಗಿ ಹೊರಗಿರುವಂತಹದ್ದು ಯಾವುದು ಪುನಃ ಒಳಗಡೆ ಪಾಪ ಪ್ರವೇಶ ಮಾಡದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಹರೇ ಶ್ರೀನಿವಾಸ.
శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద. గోవింద